ಆಲ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಒಂದಷ್ಟು ದಿನಗಳಿಂದ ತುಂಬ ಸೋಂಬೇರಿ ಆಗಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿತ್ತು. ಆ್ಯಂಡ್ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನಾನು ವಾಕ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ, ಇವಾಗೆಲ್ಲ ಬಿಟ್ಟೇ ಬಿಟ್ಟಿದ್ದೀನಿ. ಸೊ ಯೋಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದಷ್ಟು ಡಿಸಿಪ್ಲಿನ್ ನನ್ನ ಡೈಲಿ ರೂಟೀನ್ ಮೇಲೆ ನಾನೇ ಅಳವಡಿಸ್ಕೊಳ್ಳೋಣ ಅಂತ. ಇಟ್ಸ್ ನಾಟ್ ಲೈಕ್ ಎ ಚಾಲೆಂಜ್, 75 ಡೇಸ್ ಹಾರ್ಡ್ ಚಾಲೆಂಜ್ ಆ ಥರ ಎಲ್ಲ ಏನೂ ಇಲ್ಲ. ಡೈಲಿ ರೂಟೀನ್ ಥರ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಸಿಂಪಲ್ ರೂಟೀನ್ ಏನಿದೆ ಅಥವಾ ಡಿಸಿಪ್ಲಿನ್ ಏನಿದೆ ಅದನ್ನು ನನ್ನ ಬದುಕಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ ನಾನು. ಅದು ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಈ ವಿಡಿಯೋ ಏನು ಮಾಡಿದ್ದೀನಿ ಅಂದರೆ, ಇವತ್ತಿನ ದಿನದ ಏನು ವಿಡಿಯೋ ಇದೆ ಅದು ನಾಳೆಗೆ ಬರುತ್ತೆ. ಸೊ ಎವ್ರಿ ಟೈಮ್ ಹಾಗೆ ಆಗುತ್ತೆ. ಅಂದರೆ ಒಂದಿನದ ವಿಡಿಯೋ ಅದು ನೆಕ್ಸ್ಟ್ ಡೇಗೆ ಬರುತ್ತೆ. ಸೊ ಇವತ್ತು ಅದು ಏನು ಮಾಡ್ತಿದ್ದೀನಿ ಅಂತ ಹೇಳೋಣ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಯಾಕಂದರೆ ಬೇಗ ಎದ್ದೇಳ್ತಿರಲಿಲ್ಲ ನಾನು. ಸೊ ಬೇಗ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ 5:30ಗೆ ಎದ್ದೇಳಬೇಕು. ಎನಿವೇ 6 o'clockಗೆ ನನಗೆ ಯೋಗ ಕ್ಲಾಸ್ ಇದೆ. ಸೊ 6 to 7 ಯೋಗ ಇರುತ್ತೆ. ದೆನ್ ಬುಕ್ಸ್ಗಳನ್ನ ಓದಬೇಕಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ಅಫರ್ಮೇಷನ್ಸ್ ರೂಢಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್, ಅಂದರೆ ಆದಷ್ಟು ನ್ಯೂಟ್ರಿಷನ್ ಫುಡ್ಡೇ ತಿನ್ನೋಣ ಅಂತ ಅಂದ್ಬಿಟ್ಟು, ಅಂದರೆ ಕಾಳುಗಳಾಗಿರ್ಬೋದು, ಪ್ರೋಟೀನ್ ಇರ್ಬೋದು, ಅಥವಾ ತರಕಾರಿಗಳು ಜಾಸ್ತಿ ಇನ್ಕ್ಲೂಡ್ ಮಾಡ್ತಿದ್ದೀನಿ. ಸೊ ಈ ರೀತಿ ಬ್ಯಾಲೆನ್ಸ್ಡ್ ಫುಡ್ ಇರುತ್ತೆ. ಆ್ಯಂಡ್ ಹಂಗಂತ ನಾನು ಏನು ಅಂದರೆ ಬೇರೆ ಥರ ಹೊರಗಡೆ ಫುಡ್ ತಿನ್ನೋದೇ ಇಲ್ಲ, ಅದೆಲ್ಲ ಅಲ್ಲ. ಸೊ 80:20 ರೇಷಿಯೋಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ 80% ಏನು ಹೆಲ್ದಿ ವರ್ಷನೇ ಇರುತ್ತೆ. ಆ್ಯಂಡ್ ಇನ್ನೇನು ರಿಮೈನಿಂಗ್ 20% ಇರುತ್ತೋ ಸೊ ನಾನು ತಿನ್ಕೊಂತೀನಿ. ಅಂದರೆ ಲಿಟಲ್ ಬಿಟ್ ಏನಾದರೂ ಆಚೆ ಹೋದಾಗ ಅನಿವಾರ್ಯತೆ ಇದ್ದಾಗ ತಿನ್ನಬೇಕಾಗಿರೋ ಸಂದರ್ಭದಲ್ಲಿ ತಿಂತೀನಿ. ಸೊ ಹಾಗೇನು ತಿನ್ನೋದೇ ಇಲ್ಲ ಅಂತ ಏನಿಲ್ಲ. ಸೊ ಪ್ರಾಬಬ್ಲಿ ಲೈಕ್ 2 weeks once ಆ ಥರ ತಿಂತೀನಿ ನಾನು. ಎಸ್. ಅದಾದಮೇಲೆ ನಾನು ಯೋಗ ಮಾಡಲಿಲ್ಲ ಅಂದಿದ್ದೀನಿ, ಅಟ್ಲೀಸ್ಟ್ ವಾಕಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಡೈಲಿ ಇರುತ್ತೆ, ಡೈಲಿ ಏನಾರು ಒಂದು ಆ್ಯಕ್ಟಿವಿಟೀಸ್ ಇರಬೇಕು ಅನ್ನೋ ಥರ. ಆ್ಯಂಡ್ ಮೆಡಿಟೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಡಿಸಿಪ್ಲಿನ್ನ ನನ್ನ ಬದುಕಲ್ಲಿ ಅಳವಡಿಸ್ಕೋತಾ ಇದ್ದೀನಿ. ಎಸ್, ಇದೆಲ್ಲ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇವತ್ತಿನ ದಿನ ಆಲ್ರೆಡಿ ಈ ಥರ ರೂಟೀನಿಂದ ಸ್ಟಾರ್ಟ್ ಆಗಿದೆ. ಈ ರೂಟನ್ನ ನಾನು 66 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಇದು ಕಂಟಿನ್ಯೂ ಆಗುತ್ತೆ, ಬಟ್ ವಿಡಿಯೋ ಮಾಡೋದು 66 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂ ಆಗುತ್ತೆ. ಸೊ 66 ಡೇಸ್ ಮಾಡೋದ್ರಿಂದ ಆಲ್ರೆಡಿ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂದರೆ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಅದು ಕಂಟಿನ್ಯೂ ಆಗುತ್ತೆ ಆಬ್ವಿಯಸ್ಲಿ, ಬಟ್ ನಾನು ವಿಡಿಯೋ ಮಾಡೋದು 66 ಡೇಸ್ ಆಗಿರುತ್ತೆ. ಸೊ 66 ದಿನವೂ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನನಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ನನ್ನನ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆ ಲೈಕ್ ಕೊಡ್ತಾಯಿರಿ ಆ್ಯಂಡ್ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಬಾಯ್, ಲವ್ ಯು.